ಇಂಡಿಯಾ ಪಾಕ್ ಚಾಂಪಿಯನ್ಸ್ ಟ್ರೋಫಿಗೆ ಈಗಾಗಲೇ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹಾಗಿದ್ರೆ ಚಾಂಪಿಯನ್ಸ್ ಟ್ರೋಫಿ ಯಾರ ಪಾಲಾಗುತ್ತೆ ಅನ್ನುವಂಥದ್ದು ಕೂಡ ಕ್ಯೂರಿಯಾಸಿಟಿ ಜನರ ಜೊತೆಗಿದೆ. ನಮ್ಮ ಜೊತೆಗೆ ಒಂದಷ್ಟು ಜನ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ. ಯಾಕಂತಂದರೆ ಯಾವ ರೀತಿ ಅವರಲ್ಲಿ ಈಗಾಗಲೇ ಏನು ಕ್ರಿಕೆಟ್ ನೋಡಬೇಕು, ನಾಳೆ ಯಾವ ರೀತಿ ಅದಕ್ಕೆ ಕಾಯ್ತಿದ್ದಾರೆ ಅನ್ನೋದನ್ನ ಕೇಳ್ತೀರಿ. ಸರ್, ಈಗಾಗಲೇ ಮ್ಯಾಚ್ ನೋಡಬೇಕು ಅಂತ ಕುತೂಹಲ ಇದೆಯಾ? ಹಾಂ, ಇದೆ, ಕುತೂಹಲ ಇದೆ. ಸೊ ಎವ್ರಿ ಟೈಮ್ ಇಂಡಿಯಾ ಮತ್ತು ಪಾಕಿಸ್ತಾನ ಅಂದರೆ ಇಟ್ ವಿಲ್ ಬಿ ಲೈಕ್ ಮೋರ್ ಇಂಟ್ರೆಸ್ಟಿಂಗ್ ಓನ್ಲಿ. ಸೊ ವಿಲ್ ಸಿ. ಇಂಡಿಯಾ ಒಳ್ಳೆ ಫಾರ್ಮಲ್ಲಿ ಇದೆ. ಕೊಹ್ಲಿ ಒಬ್ಬರು ಫಾರ್ಮಿಗೆ ಬಂದರೆ ನೋಡೋಣ ಇಂಡಿಯಾ ಗೆಲ್ಲುತ್ತೆ ಈ ಸತಿ ಚಾಂಪಿಯನ್ಸ್ ಟ್ರೋಫಿ. ಯಾವ ರೀತಿ ಕುತೂಹಲ ಆಗ್ತಿದೆ ನಿಮಗೆ ನೋಡೋದಕ್ಕೆ? ರೆಡಿ ಆಗಿದ್ದೀರಾ? ನಾವು ತುಂಬ ವೆಯ್ಟಿಂಗ್. ಅದಕ್ಕೆ ಇವತ್ತೇ ಕ್ರಿಕೆಟ್ ಆಡ್ಬಿಟ್ವಿ ನಾವು. ನಾಳೆ ಮತ್ತೆ ಬಂದಿಲ್ಲಿ ಆಡೋಕ್ಕಾಗಲ್ಲ ಅಂತ. ಸೊ ನಾಳೆ ನೋಡ್ತೀವಿ ಡೆಫಿನೆಟ್ಲಿ ಮ್ಯಾಚ್ನ. ಇವಾಗ ಏನು ಟಾಸ್ ವಿನ್ ಆಗಿ ನಮ್ಮವರು ಟಾಸ್ ವಿನ್ ಆದರೆ ಎಷ್ಟು ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಮೇಡಮ್, ರೋಹಿತ್ ಅವರು ನಾಳೆ ಟಾಸ್ ವಿನ್ ಆಗ್ತಾರೆ ಅಂತ ಗ್ಯಾರಂಟಿ ಇದೆ. ಟಾಸ್ ವಿನ್ ಆದಮೇಲೆ ರೋಹಿತ್ ಅವರು ಬ್ಯಾಟಿಂಗ್ ತೊಗೊಂಡ್ರೆ ಒಳ್ಳೆಯದು. ಆಮೇಲೆ 300+ ರನ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ನಾಳೆ ಕೊಹ್ಲಿ ಅವ್ರ ಬ್ಯಾಟಿಂದ 100 ಬಂದೇ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಬಂದೇ ಬರುತ್ತೆ. ಇದೆ 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 ಕೊಹ್ಲಿ ಅವರು ಸೆಂಚುರಿ ನೋಡೋದಕ್ಕೆ ಕಾಯ್ತಾ ಇದ್ದೀವಿ ಮೇಡಮ್. ಸರ್ ಹೇಳಿ, ಯಾವ ರೀತಿ ಇದೆ ಕುತೂಹಲ ನಿಮ್ಮ? ಮೇಡಮ್, ಇಂಡಿಯಾ ಪಾಕಿಸ್ತಾನ ನಾನು 30 ವರ್ಷದಿಂದ ಇಂಡಿಯಾ ಮ್ಯಾಚ್ ಮಾಡ್ತಾ ಇದ್ದೀನಿ. ಆಗ ಸಚಿನ್ ತೆಂಡೂಲ್ಕರ್ 89 ಬಂದಾಗ ಇಂಡಿಯಾ ಪಾಕಿಸ್ತಾನ ಹೆಂಗಿತ್ತು, ಈಗ ಕೊಹ್ಲಿ, ರೋಹಿತ್ ಶರ್ಮಾ, ರಾಹುಲ್, ಗಿಲ್ಲಿ ಎಲ್ಲರೂ ಚೆನ್ನಾಗಿ ಆಡ್ತಾಯಿದ್ದಾರೆ. ಒಳ್ಳೆ ಫಾರ್ಮಲ್ಲಿದೆ. ಈ ಸಲ ಗ್ಯಾರಂಟಿ ನಮ್ಮದು ನಾಳೆ ಇಂಡಿಯಾ ಪಾಕಿಸ್ತಾನ ವಿನ್ ಆಗ್ತೀವಿ. ಟಾಸ್ ವಿನ್ ಆಗಲಿ ಸೋಲಿ, ಫಸ್ಟ್ ಬ್ಯಾಟಿಂಗ್ ಆಡಲಿ ಬೌಲಿಂಗ್ ಮಾಡಲಿ, ಗ್ಯಾರಂಟಿ ಇಂಡಿಯಾ ವಿನ್ ಆಗೇ ಆಗುತ್ತೆ. ನಾವು ಈಗಲಿಂದನೇ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಅದಕ್ಕೆ ನಾವು ಒಂದ್ಸಲ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಕ್ರಿಕೆಟ್ ಬೆಳಗ್ಗೆ ಬಂದು ನಾಳೆ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ ಭರವಸೆ ಇದೆ. ನಮ್ಗೆ ಇಷ್ಟ ಇದೆ, ಗೆದ್ದೇ ಗೆಲ್ತೀವಿ. ಹೇಳಿ ಮೇಡಮ್, ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಯಾವಾಗಲಾಗಲಿ ಕ್ರೂಷಲ್ ಮೂಮೆಂಟು ಚೆನ್ನಾಗಿರುತ್ತೆ. ನಮ್ಮ ದೇಶದ ಯಾವತ್ತೇ ನಮ್ಮ ಕ್ರಿಕೆಟು ನಮ್ಮ ದೇಶಕ್ಕೋಸ್ಕರ ಆಡೋರಿಗೆ ನಾವು ಯಾವತ್ತೂ ಪ್ರೋತ್ಸಾಹ ಕೊಡಬೇಕು. ಇನ್ನೊಂದು ಏನಂದ್ರೆ ಹೊರದೇಶದಲ್ಲಿ ನಡೀತಾ ಇರೋದ್ರಿಂದ, ನಮ್ಮದು ಚಾಂಪಿಯನ್ ಟ್ರೋಫಿ ಇರೋದ್ರಿಂದ ಈ ಟ್ರೋಫಿ ಏನು ನೋಡಿದ್ರೆ ನಮ್ಮ ಇಂಡಿಯಾ ಪ್ರಥಮ ಸ್ಥಾನಕ್ಕೆ ಬಂದೇ ಬರುತ್ತೆ. ಆದ್ದರಿಂದ ನಾಳೆ ಗೆಲ್ಲೋ ಮ್ಯಾಚು ಕ್ರೂಷಲ್ ಮ್ಯಾಚ್ ಇರುತ್ತೆ. ಅದು ಟ್ರೋಫಿ ಹೊಡಿತಾರೆ, ಅದು ಸೆಕೆಂಡ್ರಿ. ಆದರೆ ನಮ್ಮ ದೇಶ ಯಾವತ್ತೇ ಆಗಲಿ ನಮ್ಮ ಇಂಡಿಯಾಕ್ಕೆ ಭಾಳ ಸಪೋರ್ಟ್ ಇರಬೇಕು. ಎಲ್ಲರೂ ನಮ್ಮ ಇಂಡಿಯಾಕ್ಕೆ ತುಂಬ ಸಪೋರ್ಟ್ ಮಾಡ್ತೀವಿ. ಸರ್, ನಿಮ್ಮ ಫೇವರೆಟ್ ಬ್ಯಾಟ್ಸ್ಮನ್ ಯಾರು? ಕೊಹ್ಲಿ ನಾಳೆ ಸೆಂಚುರಿ ಹೊಡಿತಾನೆ. ಈ ಕಲರ್ ಡ್ರೆಸ್ ಅವನಿಗೆ ಇಷ್ಟ ಆಗಲ್ಲ. ಪಾಕಿಸ್ತಾನದವ್ರದ್ದು ಅದೇ ಕಲರ್ ಡ್ರೆಸ್ ಇದೆ, ಹೊಡಿತಾರೆ. ನಮ್ಮದೇ ನಾಳೆ ಮ್ಯಾಚ್ ನಮ್ದೇನೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ RCB ಮತ್ತು ಚೆನ್ನೈ ಮ್ಯಾಚ್ ಇದ್ದಂಗೆ. ನಾವು ಚೆನ್ನೈ RCB ಹೆಂಗೆ RCBಗೆ ಸಪೋರ್ಟ್ ಮಾಡ್ತೀವಿ, ಅದೇ ಥರ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಾಗ ಪಾಕಿಸ್ತಾನ ಸಪೋರ್ಟ್ ಮಾಡ್ತೀವಿ. ಇಂಡಿಯಾ ಗೆದ್ದೇ ಗೆಲ್ತಾರೆ. ಇಂಡಿಯಾಗೆ ಸಪೋರ್ಟ್ ಮಾಡ್ತೀವಿ. ಇಂಡಿಯಾ ಗೆದ್ದೇ ಗೆಲ್ತಾರೆ. ಕೊಹ್ಲಿ ಸೆಂಚುರಿ ಮಾಡಿದ್ರೆ ಮಾತ್ರ ಮ್ಯಾಚ್ ವಿನ್ ಆಗೋದು ಈಜಿ ಚಾನ್ಸಸ್ ಇದೆ. ಎಲ್ಲರೂ ಹೇಗೆ ವಿಶ್ ಮಾಡ್ತೀರಿ? ಇಂಡಿಯನ್ ಟೀಮ್ಗೆ ನಾಳೆ ನೀವು ಆಡ್ತಾ ಇರೋ ಮ್ಯಾಚ್ಗೆ ಶುಭವಾಗಲಿ, ಗೆದ್ದೇ ಗೆಲ್ಲಿ. ನಮ್ಮ ಪ್ರೋತ್ಸಾಹ ನಿಮಗಿದ್ದೇ ಇದೆ. ಯಾವುದಕ್ಕೂ ವರಿ ಮಾಡಬೇಡಿ. ಗೆದ್ದರೂ ನೀವು ನಮ್ಮವರೇ, ಸೋತ್ರೂ ನೀವು ನಮ್ಮವರೇ. ಯಾವತ್ತಿದ್ರೂ ನಮ್ಮ ಸಪೋರ್ಟ್ ನಿಮ್ಗೆ ಇದ್ದೇ ಇರುತ್ತೆ. ಭಾರತ್ ಮಾತಾ ಕಿ ಇದು ಅಭಿಮಾನಿಗಳ ಏನು ನಿರೀಕ್ಷೆ ಮತ್ತು ಅದರ ಜೊತೆಗೆ ಕುತೂಹಲದಿಂದ ಇದ್ದಾರೆ. ಯಾಕಂತಂದರೆ ಮ್ಯಾಚ್ ನೋಡಬೇಕು, ಮ್ಯಾಚಲ್ಲಿ ಈ ಬಾರಿ ನಮ್ಮವರೇ ವಿನ್ ಆಗ್ತಾರೆ, ಕಪ್ಪು ನಮ್ಮದೇ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.